ಸೊ ಇವತ್ತು ಜೂನ್ 19th ಐತಿ, ಹಾಲಿಡೇ ಐತಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಸೊ ಪಾಯಿಂಟ್ ರೇಯಸ್ ಅಂತಂದು ಪ್ಲಾನ್ ಮಾಡಿದ್ವಿ. ಇಟ್ ಈಸ್ ಲೈಕ್ 2 hours ಫ್ರಮ್ ಆರ್ ಹೋಮ್. ಸೊ ಇನ್ಕ ಕೂತ್ ಬ್ರೌಸ್ ಮಾಡಿ ಸ್ವಲ್ಪ ಐಟನರಿ ರೆಡಿ ಮಾಡಿದ್ವಿ. ಒಂದು 4-5 ಪ್ಲೇಸಸ್ ಅತ್ತ. ಸೊ ಇಂಟ್ರೆಸ್ಟಿಂಗ್ ಅನ್ನಿಸ್ತೈತಿ, ಯಾಕಂದ್ರೆ ನಾವು ಇದು ಲೊಕೇಶನ್ಗೆ ಎಂದೂ ಹೋಗಿಲ್ಲ. ಸೊ ಲೆಟ್ಸ್ ಟ್ರೈ ಅತ್ತಂದು ಹೊಂಟಿವಿ. ಯಾಕಂದ್ರೆ ಸಮ್ಮರ್ ಸ್ಟಾರ್ಟ್ ಆಗೈತಿ. ಎನಿವೇಸ್ ಲಾಂಗ್ ಡೇಸ್ ಇರ್ತಾವ. ಸ್ವಲ್ಪ ನಾವು ಲೇಟ್ ಮಾಡಿ ಹೋದ್ವಿ ಅಂದ್ರೂ ನಾವು ಕವರ್ ಮಾಡ್ಬೋದು ಅಂತಂದ. ಸೊ ಇದೊಂದು ಅಗದಿ ಡಿಫ್ರೆಂಟ್ ರೂಟ್ ಐತಿ. ಇಲ್ಲಿ ಡಿಫ್ರೆಂಟ್ ಬ್ರಿಡ್ಜ್ ಬರ್ತೈತಿ, ತೋರಿಸ್ತೇನೆ ನಾನು. ಸೊ ನೋಡಿ ಎಂತ ಮಸ್ತ್ ಬ್ರಿಡ್ಜ್ ಐತಿ ಅದು. ವಾವ್. ಸೊ ಇದು ಟ್ರಸ್ ಸ್ಟ್ರಕ್ಚರ್ ಅಂತ ಕರಿತೀವಿ ನಾವು ಸಿವಿಲ್ ಇಂಜಿನಿಯರಿಂಗ್ ಟರ್ಮ್ಸ್ ಒಳಗೆ. ವಿಮಾನ. ಸೊ ಮೆಟಲ್ ಟ್ರಸ್ ಐತದು ಕಂಪ್ಲೀಟ್ಲಿ. ಸೊ ಮಸ್ತ್ ಬ್ರಿಡ್ಜ್. ಇದೆಲ್ಲ ವಾಟರ್. SF-ದಾಗನ ಅದೀವಿ ಆಲ್ಮೋಸ್ಟ್. SF ನಿಯರ್ನ ಇದು. ಸೊ ಪಾಯಿಂಟ್ ರೇಯರ್ಸು, ಆಮೇಲೆ ಅಲ್ಲಿ ಒಂದು ಫಾಲ್ಸ್ ಐತಿ. ಸೊ ಡಿಫ್ರೆಂಟ್ ಅದಾವ. ಪ್ಲ್ಯಾನ್ ಮಾಡಿದ್ವಿ. ಸೊ ನೋಡೋಣ ಅದ್ರಾಗ ಯಾವ್ದು ಕವರ್ ಆಗ್ತೈತಿ ಅನ್ನೋದು. ಎಷ್ಟು ಚಂದ ಐತಿ ನೋಡವಿ. ನೆಕ್ಸ್ಟ್ ಏನಾಯ್ತು? ಅವಾಗ ಅವ್ರ ಮೋಹನ ಡೆಮಿಗಾಡ್ ಮೋಹನ 2 ಒಳಗೆ ಡೆಮಿಗಾಡ್ ಅಂದ್ರೆ ಗಾಡ್ ಸೆಕೆಂಡ್ ಸ್ಟೇಜ್. ಅಂದ್ರೆ ಈಗ ಫಸ್ಟ್ ಹ್ಯೂಮನ್, ನೆಕ್ಸ್ಟ್ ಡೆಮಿಗಾಡ್, ನೆಕ್ಸ್ಟ್ ಗಾಡ್. ಮೋಹನ ಆಗ್ತಾಳೆ ಅವಾಗ. ನೋಡ್ರಿ ಹಾರ್ಸ್ಟೈಡ್ ಐತಿ. ಲೆಟ್ಸ್ ವಾವ್. ನೋಡಿ ಹೆಂಗ ಅನ್ಸೈತಿ ನೋಡಿ ವ್ಯೂ. ಹೆಂಡತಿ ಮಕ್ಕಳ ಚಿಂತೆ ಒಂದ. ಶಾಂತವಾಗಿರ್ರಿ. ಎಂತ ಭಾರಿ ಐತಿ ನೋಡಿ. ಎಷ್ಟು ಎತ್ತರದ ನೋಡಿ ಟ್ರೀಸ್. ವಾವ್. ಎಂತ ಭಾರಿ ಐತ್ಲ ಬಾಬು. ಎಷ್ಟ್ ಚಂದ ಐತ್ ನೋಡು ಊರು. ಸಣ್ಣೂರ ಚರ್ಚ್ ಅದು ಐತ್ ನೋಡು. ಮತ್ತ ಅದಕ್ಕ ನೋಡತ್ ಹೇಳೋದು. ಬರೇ ಮಲ್ಕೊಂಡ್ರೆ ನಿಂಗೇನ್ ಗೊತ್ತಾಗತ್ತೆ. ವಾವ್. ಪಕ್ಷಿಗಳದಾವ ಅಲ್ಲಿ. ಹಾ, ಪಕ್ಷಿ ಸಾಕ್ಯಾರ ಅವ್ರು ಮೋಸ್ಟ್ಲಿ. ಲೇಕ್ ಐತ್ ನೋಡು. ಅದೇ ಲೇಕ್. ಇಲ್ಲಿ ಲೇಕ್ಗಳು ಎಷ್ಟು ದೊಡ್ಡ ಇರ್ತಾವಲ್ಲ ಬಾಬು. ನಮ್ಮಲ್ಲಿ ಲೇಕ್ ಅಂದ್ರೆ ಎಷ್ಟು ಸಣ್ಣ ಇರ್ತಾವ. ನಿಕಾಸೋ ರಿಸರ್ವಾಯರ್. ಹಂಗೈತಿ ನೋಡ್ರಿ. ಅದು ಒಂದೇ ಟ್ರೀ ಐತೆ. ವಾವ್. ಮಸ್ತ್ ಐತ್ಲ. ಸ್ಲೋ. ನೀನು
ನಂಗೂ ಮಾಡ್ಬೇಕಾಗೈತಿ. ಬ್ರಿಡ್ಜ್ ನೋಡಿ ಹೆಂಗ್ ಪೇಂಟ್ ಮಾಡ್ಯಾರ, ಹಾ ಹೆಂಗ್ ಪೇಂಟ್ ಮಾಡ್ಯಾರ ನೋಡಿ. ಜಸ್ಟ್ ಏ ಪಾಯಿಂಟ್ ರೇಸ್ ಊರ್ ನೋಡೋ ಇದ. ಹಾ ಸ್ಟೇಷನ್ ಇದ ನೋಡ್, ಪಾಯಿಂಟ್ ರೇಸ್ ಸ್ಟೇಷನ್. ಓಕೆ ಇದ ನೋಡು. ಇದ ಊರು. ಭಾರಿ ಐತ್ ನೋಡ್ಲ. ಓ ಮಂದಿ ಎಷ್ಟು ಅದಾರಲ್ಲ, ಚಂದ ಐತ್ ನೋಡಿ ಇದು ಊರ. ಮಾಡ್ತಾನಂದ್ರ ಹಿಂಗ ಮಾಡ್ತಾನ ಪೂರ ಫುಲ್ ಹಳಿಗೆ ಭಾಳ ಹಳಿದೈತಿ. ಭಾರಿ ಹಳಿದೈತ್ ನೋಡ. ಹಾ ಸ್ಯಾಂಡ್ವಿಚಸ್ ಸ್ಯಾಂಡ್ವಿಚಸ್ ಐಸ್ ಕ್ರೀಮ್ ಐತ್ ನೋಡ್. ಸ್ಯಾಂಡ್ವಿಚ್ ಐಸ್ ಕ್ರೀಮ್ ಐತ್ ನಾವು. ವಾವ್ ಚಂದ ನೋಡ್ಬೋದು ಇದೆಲ್ಲ. ಎಲ್ಲ ಮಂದಿ ಅದಾರ ನೋಡು. ರೇಟಿಂಗ್ ಭಾರಿ ಐತೆ ಆಕ್ಚುಲಿ ಅದರದ್ದು. ಮಹಾಭಾರತ ಒಳಗೆ ಹೋಗ್ತಿರ್ತಾರಲ್ಲ ಅವ್ರು ಹಿಮಾಲಯಕ್ಕೆ ಹೋಗೋ ಮುಂದೆ. ನೀವೇನು ಮಹಾಭಾರತ ಮುಗ್ಸಕ್ ಕೊಡ್ಲಿಲ್ಲಲ್ಲ. ನಂದೆಲ್ ಮುಗೀತದ ಒಟ್ಟು. ಖರೆ ಚಂದ ತೋರ್ಸಲ್ಲ. ಅದೇನದ್ ಗೊತ್ತೇನು, ಕೃಷ್ಣನು ಚೇಂಜ್ ಆತ, ಯುದ್ಧ ಮುಗೀತು, ಎರಡು ಕೋಇನ್ಸಿಡೆನ್ಸ್ ಆತದ. ಎಷ್ಟು ಚಂದ ಫ್ಲವರ್ಸ್. ವಾವ್ ಹೆಂಗೈತೆ ಒಂದು ಲ್ಯಾಂಡ್ಸ್ಕೇಪ್. ಇವು ಗಿಡಗಳು ನೋಡ್ರಿ ಅವು. ಓ ಇಲ್ಲಿ ನಿಲ್ಸ. ಎಷ್ಟು ಚಂದ ಐತೆ ನೋಡು. ಸೊ ಫಸ್ಟ್ ಸ್ಪಾಟಿಗೆ ಬಂದೀವಿ ನಾವು, ಸೈಪ್ರಸ್ ಟ್ರೀ ಟನಲ್ ಅಂತಂದ. ಸೊ ಇಲ್ಲೆಲ್ಲ ಸೈಪ್ರಸ್ ಟ್ರೀಸ್ ಅದಾವ, ಟನಲ್ ಶೇಪ್ ಐತಿದು ನೋಡು. ಬಟ್ ನನಗೆ ವೈಲ್ಡ್ ಫ್ಲವರ್ಸ್ ಅಂತೂ ಭಾರಿ ಲೈಕ್ ಆಗ್ಯಾವ. ಎಷ್ಟು ಚಂದ ಆಗ್ಯಾವ ಅಲಾಂಗ್ ದ ರೋಡ್ ಸೈಡ್. ಎಲ್ಲ ಕಡೆ ಫ್ಲವರ್ಸ್ ಆಗ್ಯಾವ ಮಸ್ತಾಗಿ. ಇಲ್ಲಿ ಮೇನ್ ಟ್ರಾವೆಲ್ ಮಾಡೋಕೆ ಬೋರ್ ಯಾಕಾಗಂಗಿಲ್ಲ, ದೂರ ಇದ್ದರೂ ವೇ ಅಗದಿ ಬ್ಯೂಟಿಫುಲ್ ಇರತ್ತೆ. ಈಗ ನೋಡಿ ಫ್ಲವರ್ಸ್ ನೋಡ್ರಿ ಇಲ್ಲಿ ಎಂಥ ಮಸ್ತ್ ಫ್ಲವರ್ಸ್ ಅದಾವ. ವಾವ್. ಸೊ ಇವಕ್ಕೆಲ್ಲದಕ್ಕೂ ವೈಲ್ಡ್ ಫ್ಲವರ್ಸ್ ಅಂತ ಕರೀತಾರೆ. ಸೊ ಯಾವ ಹಚ್ಚಿರೋದಿಲ್ಲ, ಎಲ್ಲ ನ್ಯಾಚುರಲಿ ಬೆಳೆದಿರ್ತಾವೆ. ಎಷ್ಟು ಚಂದ ಅದಾವ ಫ್ಲವರ್ಸ್. ಇಲ್ಲಿ ರೋಸ್ ಅದಾವ. ವಾವ್. ಹಾಂ ಹಿಂಗಾಗಿ ನೇಚರ್ ಮಸ್ತ್ ಅನ್ಸ್ತೈತೆ ಇಲ್ಲಿ. ಸೊ ವಿ ಆರ್ ಎಂಟ್ರಿಂಗ್ ಇನ್ ಟು ದ ಟ್ರೀ ಟನಲ್. ಸೊ ಇದು ಎಂಟ್ರನ್ಸು. ಸೊ ನೋಡಿ ಸೈಪ್ರಸ್ ಟ್ರೀ ಟನಲ್ ಶೇಪ್ ಫಾರ್ಮ್ ಆಗೈತಿ. ಹಾಂ. ಸೊ ಆ್ಯಸ್ ದ ನೇಮ್ ಸೇಸ್. ಸೊ ನೋಡಿ ಟ್ರೀ ಟನಲ್. ಏ ವೈಲ್ಡ್ ಫ್ಲವರ್ಸ್ ಎಂಥ ಬ್ಯೂಟಿಫುಲ್ ಆಗ್ಯಾವಲ್ಲ. ಅವೇನು ಫ್ಲವರ್ಸ್ ಅಮ್ಮಳ್ಳ. ಎಸ್. ಸೊ ಹಿಂಗೆ ಸೇಮ್ ಹೆಂಗೆ ಟನಲ್ ಗತಿನ ಕಾಣತ್ಲ. ಮಸ್ತ್ ಐತೆ ನೋಡಿ. ಸೊ ವಿಂಡದಿಂತ್ರ ಹಿಂಗಾಗೈತೆ ನಾವು. ಹೌದು, ಆ ಗಿಡದ ನೇಚರ್ ಅದ. ನೀ ಯಾಕೆ ಹಿಂಗದ ಈಗ ಕರ್ ಮಾಡ್ಕೊತ. ಹಾ
ಕಿರಿ 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 ಮಾಡ್ಕೊತ ಯಾವಾಗ ನೋಡಿದ್ರು ನಾ ಒಟ್ಟ ಕಿರಿಕಿರಿ ಅಲ್ಲಿ ನೋಡಲ್ಲ ವೈಲ್ಡ್ ಫ್ಲವರ್ಸ್ ಅಲ್ಲಿ ಮನೆ ಫೋಟೋ ತಗೊಳಕ್ಕೆ ಆಕೆಗೆ ಹೇಳ ಬಾಬು ಆಕೆಗೆ ಹೇಳ ನಮ್ಮ ಏನು ಮನುಷ್ಯ ಅದಳಿಕ್ತಿ ಸೊ ಇದೆಲ್ಲ ಹಳಿ ರೇಡಿಯೋ ಸ್ಟೇಷನ್ ಇದೆ ಆ್ಯಕ್ಚುಲಿ ಸೊ ಮೋಸ್ಟ್ಲಿ ವರ್ಕಿಂಗ್ ಇಲ್ಲಿ ಕಾಣ್ತೈತಿ ಇದು ಏನೈತೆ ಯಾರಿಗೆ ಗೊತ್ತು ವರ್ಕಿಂಗ್ ಐತಿ ಹಾಂ ಹಾಂ ಹೌದಾ ಇವೆಲ್ಲ ಹಳೆಯ ರೇಡಿಯೋ ಸಿಗ್ನಲ್ಸ್ ಕೇಬಲ್ಸ್ ಡಿಫ್ರೆಂಟ್ ಐತಿ ಏನೋ ರೇಡಿಯೋ ಸಿಗ್ನಲ್ಸ್ ಕಂಬಗಳು ಇಂಥ ಫೋಟೋನೇ ಹಿಂದೂ ತೆಗಂಗಿಲ್ಲ ಯಾರು ಇದಂತೂ ಖತರ್ನಾಕ್ ಹಂಗದ ಬೋರಿಂಗ್ ಇದ ವಾವ್ ಏನ್ ಕೌಸ್ ಬರತ್ತ ನೋಡ್ರಿ ಕೌಸ್ ಇದು ಮ್ಯಾಗಿಂದ ಓಪನ್ ಮಾಡ್ತಾಳ ವಾವ್ ಯಾ ಹೇಗಾದ್ರೆ ನೋಡಿದ ನೋಡಿ ಬೇರೆ ಕಡೆ ನಡೆದೇವ ನಾವು ವಾವ್ ವೈಟ್ ವೈಟ್ ಹಂಗಿಟ್ಟಿದ ಓ ಬಾಬು ಲೈಟ್ ಹೌಸ್ ವಿಲ್ ಬಿ ಆನ್ ದ ಕೋಸ್ಟ್ ಬ್ರೋ ಬಾಬು ವಾವ್ ಹೆಂಗೈತೆ ನೋಡಿ ವ್ಯೂ ವೈಟ್ ವೈಟ್ ಏ ಮುಂದಿನ ವ್ಯೂ ನೋಡ್ಲಿ ಅದು ಸನ್ಲೈಟ್ ರಿಫ್ಲೆಕ್ಷನ್ ಆಗದೆ ಹಾ ಲೈಟ್ ಹೌಸ್ ಸ್ಟ್ರೈಟ್ ಆಯ್ತು ಓ ಚೆನ್ನಾಗಿ ಅನ್ಸತ್ಲೆ ಸ್ಲೋ ಹೊಡಿ ದನಗಳು ಬಂದಿದ್ದಾವ ಒಮ್ಮೆ ನೋಡು ವಾವ್ ಮನೆ ಇಲ್ಲ ಮಸ್ತ್ ಐತೆ ನೋಡಿದ ನಮ್ದು ಮೋಸ್ಟ್ಲಿ ಇದು ಕರೆಕ್ಟ್ ಸೀಸನ್ ಹಾ ಅಲ್ಲೆಲ್ಲ ನೋಡಿ ಸಮುದ್ರ ಓ ನೋಡಿದ ರೋಡ್ ಹೆಂಗೆ ಕಾದೈತಿ ಸ್ವಿಮ್ಮಿಂಗ್ ಪೂಲ್ ಇದೆ ನೋಡಿ ಹೊಳ್ಳಿ ಹೋಗ್ತದೆ ಬಾಬು ಇಲ್ಲಿ ನೋಡು 1859 ಅತ್ತ ಹಿಸ್ಟಾರಿಕ್ ರಾಜ್ ಓ ಇಲ್ಲ ಅಡ್ಡಾಡ್ ನೋಡಿ ಬರ್ಬೇಕು ಬಾಬು ನಾವ ಬಾಬು ಬರೋ ಮುಂದೆ ಅಡ್ಡಾಡ್ ನೋಡಿ ಬರ್ಬೇಕು ನೋಡಲ್ಲಿ ಆ ರಾಂಚ್ ಅಂದ್ರೆ ನನಗೆ ಅನ್ಸೋ ಪ್ರಕಾರ ನಾವು ಹಳ್ಳಿ ಅಂತೀವಲ್ಲ ನೋಡಲ್ಲಿ ವಿವಾನ್ ನೋಡು ಸ್ಲೋ 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 ರಾಂಚ್ ಓ ಏನ ಚಂದ ಐತೆ ನೋಡಿ ಎಲ್ಲ ಗೋಡೌನ್ ಅದ ಇವೆಲ್ಲ ಹಾ ದನಗಳು ದನಗಳಿಗೆಲ್ಲ ದನ ಕಾಯಕ್ ಹೋಗಿರ್ತಾರಲ್ಲ ಅವ್ರ ಬರಾನ್ಲೆ ಬೇಟೆಗೆ ಲೈಟ್ ಹೌಸ್ ಈ ಸೈಡ್ ಐತಿ ರೈಟ್ ಸೈಡ್ ಚಿಮ್ನಿ ರಾಕ್ ಚಿಮ್ನಿ ರಾಕ್ ಅನ್ನು ಚಲೋ ಐತಿ ಬರೋ ಮುಂದೆ ನೋಡೋಣ ಅದು ಭಾರಿ ಚಂದ ಐತಿ ಚಿಮ್ನಿ ರಾಕ್ ಅಯ್ಯ ಆ ಕಡೆ ಕುಂಟಿ ಲೈಟ್ ಹೌಸ್ ನಡಿಲ್ಲ ಹೌದಾ ಈ ಕಡೆ ಐತಿ ಲೈಟ್ ಹೌಸ್ ಚಿಮ್ನಿ ಬರೋ ಮುಂದೆ ಆ ಕಡೆ ಹೋಗೋದು ಚಿಮ್ನಿ ರಾಕ್ ಅಂದ್ರೆ ಬರೋ ಮುಂದೆ ಅಂದೆ ಆ ಕಡೆ ಇರೋ ಒಂದ್ ಸ್ವಲ್ಪ ಕಾರ್ ಭಾಳ ತಳಕೈತಿ ದಾಂಡಿ
ಬಾಬು ಇಲ್ಲಿ ಬರೋ ಮುಂದೆ ನಿಂದ್ರಸೂನು ಅವರು ಉಸಕದಾಗ ಆಟ ಆಡ್ರಿ. ನಂಗೆ ಬ್ಲ್ಯಾಕ್ ಸ್ಯಾಂಡ್ಸ್ ಇರಲ್ಲ, ಬ್ಲ್ಯಾಕ್ ಸ್ಯಾಂಡ್ಸ್ ತಪ್ಪಿಯೋ ಇದ್ರಲ್ಲಿ ಅಂತ ಮಸ್ಟ್ ಬ್ರೌನ್ ಹಾ ಸ್ಯಾಂಡ್ಸ್. ಓ ಅಷ್ಟು ಎಂತ ಭಾರಿ ವ್ಯೂ ಐತೆ ನೋಡಿದ. ವಾವ್ ಯಮ್ಮಿ ಓ ಅಲ್ಲಿ ನಿಂದ್ರಸೂನ್ ಗಪ್ ಯಮ್ಮಿ. ಅಲ್ಲಿ ನೋಡು, ಅಲ್ಲಿ ನಿಂದ್ರಸಕ್ ಬರ್ತೈತಿ. ಸೆಕೆಂಡ್ ಇಂಡಿಯಸ್ಟ್ ಪ್ಲೇಸ್ ಆತ ಹಾ ವರ್ಲ್ಡ್ನಾಗ ಇಲ್ಲಿ ಇಲ್ಲಿ ಇಲ್ಲದೇವ್ ನೋಡ್ ನಾವು. US ನಾಗ ಹ್ಮ್. ಕ್ಯಾಲಿಫೋರ್ನಿಯಾನಾಗ ಬಾ US ನಾಗ ಕ್ಯಾಲಿಫೋರ್ನಿಯಾನಾಗ ಗೊತ್ತಿಲ್ಲ ನನಗೆ. ಬಾ ಇದೇ ನಾರ್ತ್ ಅಮೇರಿಕಾದ. ಲಕ್ಷ ಕೂಡ ಫೋನ್ ಹಿಡಿಯಕ್ ಬರೋ ಸಿಕ್ಕಾಪಟ್ಟೆ ವಿಂಡ್ ಐತಿ. ಆಲ್ಮೋಸ್ಟ್ ಏರ್ಪೋರ್ಟ್ ಹೋಗೈತಿ. ಅದಕ್ಕೆ ಕೈ ಹಿಂಗೆ ಟೈಟಾಗಿ ಸೆಕೆಂಡ್ ಬಿಗ್ಗೆಸ್ಟ್ ಪ್ಲೇಸ್ ಇನ್ ನಾರ್ತ್ ಅಮೇರಿಕಾ. ಸಿಕ್ಕಾಪಟ್ಟೆ ವಿಂಡ್ ಐತಿ. Reach the visitor center. Finally. You're feeling too cold, bro? Yeah. Yeah? Get view. Let's go to ಕೈ ಹಿಡಿಯರಪ್ಪ, ಕೈ ಹಿಡಿಯರೆ ಗಾಳಿ ಬರ್ತೈತಿ. First time ಬರುವಾಗ ನಮ್ಮ ಲೈಫ್ದಾಗ ಇಷ್ಟು ಗಾಳಿ give me feedback. Do you want to come to this place again? No? Unlawful transport of Facebook violators Sound carrega. Feel the wind speed 50 miles per hour. What happened, baby? ಸೊ ಈಗ ನಾವು ನೆಕ್ಸ್ಟ್ ಸ್ಪಾಟಿಗೆ ಹೊಂಟೀವಿ. ಇಲ್ಲೇ ಚಿಮ್ನಿ ರಾಕ್ ಅಂತಂದ ಆಗಂಗಿಲ್ಲ, ಭಾರಿ. ಅವಂದು ಜಾಕೆಟ್ ಹಾಕೋ, ನೀ ಬಾ, ಅಥವಾ ನೀನು ನನ್ನ ಜಾಕೆಟ್ ಹಾಕೋ, ನಾ ಅವಂದು ಹಾಕೋದು. ನೋಡಲ್ಲ ಇಳ್ಡಿ ಕೊಟ್ಟಾರಲ್ಲ ಪ್ಲೇಸ್. ಸೊ ಈಗ ನಾವು ಚಿಮ್ನಿ ರಾಕ್ ಟ್ರೇಲ್ ಕಾಣ್ತಾ ಹೊಂಟೇವು. ನಾನು ಮತ್ತು ನಮ್ಮ ಗಂಡ ಅವರು ಜಾಕೆಟ್ ಎಲ್ಲ ಹಸಿ ಆಗೈತಿ, ಅದಕ್ಕೆ ಜಾಕೆಟ್. ಆಮೇಲೆ ನಮ್ಮ ಮಕ್ಕಳ ವೆಂಡಿ ಭಾಳ ಐತೆ, ನನ್ನ ಕಾರಾಗ ಕೂತ್ರು ನಾವು ಇಬ್ಬರು ಬರಾಕತ್ತೀವಿ. ಹೀಗೈತೆ ವ್ಯೂ ನೋಡ್ಕೊ.
ಮಾಡ್ಕೊತ ಹೊಂಟೇವು ನೋಡೋಣ ಎಲ್ಲಿವರೆಗೂ ಆಗ್ತೈತೆ ಅಲ್ಲಿ ಟ್ರೈ ಮಾಡೋದು. ಯಾಕಂದ್ರೆ ಭಾಳ ದೂರ ಇತ್ತಂದ್ರೆ ವಾಪಸ್ ಬಂದ್ಬಿಡೋದು ಮತ್ತೆ. Around 20 minutes. ಎಲ್ಲ ಸೀಟ್ಸ್ ಬಂದ್ಕೊಂಡು ನೋಡು ಬಾಬು. ಹಾಂ ಸೊ 2 ಚಾಲೆಂಜಸ್ ಫೇಸ್ ಮಾಡಿದ್ವಿ ನಾವೀಗ ಟ್ರೈಲ್ ಒಳಗೆ. ಒಂದಂದ್ರೆ ನಾವು ಹೋಗೋ ಮುಂದೆ ವಿಂಡ್ ಸ್ಪೀಡು ಲೈಕ್ ಬ್ಯಾಕ್ ಸೇಮ್ ಡೈರೆಕ್ಷನ್ದಾಗಿತ್ತು. ಸೊ ಬ್ಯಾಕ್ದಿದ್ರೆ ಪುಷ್ ಮಾಡಕತ್ತಿತ್ತದು 50 miles/hour. ಸೊ ದ್ಯಾಟ್ ವಾಸ್ ಗುಡ್. ಸೊ ಕಂಫರ್ಟೇಬಲಾಗಿ ಹೋದ್ವಿ. ಬಟ್ ವಾಪಸ್ ಬರೋ ಮುಂದೆ ಅದೇ 50 miles/hour ನಮ್ದು ಅಪೋಸಿಟ್ ಇತ್ತು. ಸೊ ಇಟ್ ವಾಸ್ ಚಾಲೆಂಜಿಂಗ್. ಸೊ ಅದನ್ನೊಂದೇನೋ ಹೆಂಗೋ ಮ್ಯಾನೇಜ್ ಮಾಡಬಹುದು. ಅದಕ್ಕಿಂತ ಹೆಚ್ಚು ಏನಂದ್ರೆ ಹೈನಾ ಥರ ಒಂದು ಆ್ಯನಿಮಲ್ ಕಾಣ್ತು. ಸೊ ಫುಲ್ ಟೆನ್ಷನ್ ಆಯ್ತು ನಮ್ಗೆ. ಮತ್ತು ವಾಪಸ್ ಹೋದ್ವಿ. ಇನ್ನೂ ಸ್ವಲ್ಪ ಜನ ಬರಾಕತ್ತಿದ್ರು. ಕೊಯೋಟಿನೋ ಅಥವಾ ಹೈನಾ ಯಾವುದೋ ಆ್ಯನಿಮಲ್ ಇತ್ತದು. ಸೊ ಮತ್ತೆ ಹಿಂದೆ ಹೋಗಿ ಅವ್ರ ಜನ ಜೊತೆ ಬಂದ್ವಿ. ಸೊ ಸಂಭವ ಸೊ ರಿಸ್ಕಿ ಟ್ರೈಲ್ ಇದು ನಮಗೆಲ್ಲ ಅಲ್ವಿ ಆ್ಯಕ್ಚುಲಿ. ಬಿಯರ್ ವ್ಯಾಲಿ ವಿಸಿಟರ್ ಸೆಂಟ್ರ್ ಆ ಕಡೆ ಬಿಯರ್ ವ್ಯಾಲಿ ವಿಸಿಟರ್ಸ್ ನೋಡು. ಮತ್ತು ಬಿಯರ್ ಅದು ಏನೈತೆ ನೋಡು. ರೈಟ್ ವಿಸಿಟರ್ ಸೆಂಟರ್ ರೈಟ್ ಒನ್ ವೇ ಐತೆ ನೋಡಿ ಹಿಂಗೆ ರೈಟ್ ಇಲ್ಲಿ. ಹಾಂ ಮತ್ತೆ ಬಂದಿರ್ತಾವ ನೋಡಲ್ಲಿ ಹೇಳೋ ಕಾರ್ಗಳು ತುಂಬ. ಹಾಂ ರೋಡ್ ಮ್ಯಾಗ ಏನು ಅನಿಸ್ತಾವ ಹೇಳೋ ಅದಕ್ಕೆ ಹೋಗೋದು. ಮತ್ತೆ ಬಿಯರ್ ವ್ಯಾಲಿ ವಿಸಿಟರ್ ಸೆಂಟರ್. ಸೊ ಇದ್ರ ಒಳಗೆ ರೇಟಿಂಗು ಚಲೋ ಇತ್ತು. ಅದಕ್ಕೆ ಇಲ್ಲಿ ಬಂದ್ವಿ. ಸಿಸ್ಮೋಗ್ರಾಫ್ ಇದಾ. ಹಾಂ ನೀ ಫಸ್ಟ್ ಆಕಿನ ನೋಡಿ ಬಾ.
ಸೊ ಈಗ ಹಸು ಆಗೈತಿ 3:30 ಆಗೈತಿ, ಲಂಚ್ ಮಾಡಿಲ್ಲ. ಅದಕ್ಕೆ ಇಲ್ಲೇ ಡೌನ್ ಟೌನ್ ಪಾಯಿಂಟ್ ರೇಸ್ ಸ್ಟೇಷನ್ ಅಂತೈತಿ, ಅಲ್ಲಿ ಬಂದ್ವಿ. ಸ್ವಲ್ಪ ಅಡ್ಡಾಡ್ಕೋತ ನೋಡೋಣ. ಹಿಸ್ಟಾರಿಕ್ ಪ್ಲೇಸ್ ಇದು, ಲೈಕ್ ಹಿಸ್ಟಾರಿಕ್ ಡೌನ್ ಟೌನ್ ಅಂತಾರೆ. ಸೊ ಅದನ್ನು ನೋಡ್ಕೊಂಡು ಏನು ಸ್ಯಾಂಡ್ವಿಚ್ ಇವೇ ಇರ್ತಾವಲ್ಲ ವೆಜಿಟೇರಿಯನ್ಸ್, ಸೊ ನೋಡ್ಕೊಂಡು ತಿಂದು ಹೋಗೋದು. ಸೊ ಈ ರೆಸ್ಟೋರೆಂಟಿಗೆ ಬಂದೆವು, ಚಲೋ ಐತಿ. ಸೊ ವಿ ಆರ್ ಲುಕಿಂಗ್ ಫಾರ್ ವೆಜಿಟೇರಿಯನ್ ಆಪ್ಷನ್ಸ್. ನೋಡ್ರಪ್ಪ ವೆಜಿಟೇರಿಯನ್ ಆಪ್ಷನ್ ಏನು ಮೇವನಿದ, ರೂಟ್ ಬಿಯರ್, ಫ್ಲೋಟ್, ಐಸ್ ಕ್ರೀಮ್ ಇದೆ. ಸ್ಕೂಲ್ದಾಗ ಇರ್ತೈತಿ. ನಮ್ಮದು ಬಂತು ವೆಜಿ ಬರ್ಗರ್. ಸೊ ಈಗ ನಾವು ಆಲ್ಮೋಸ್ಟ್ ಲಾಸ್ಟ್ ಸ್ಪಾಟ್ ಕವರ್ ಮಾಡಕತ್ತೀವಿ. ಅಲ್ಲಿ ಲಂಚ್ ಮಾಡಿ ಬಂದ ಅರ್ಥಕ್ವೇಕ್ ಟ್ರೇಲ್ ಅಂತಂದ. ಸೊ ಇಲ್ಲಿ ಸ್ಯಾನ್ ಆಂಡ್ರೀವ್ಸ್ ಫಾಲ್ಟ್ ಲೈನ್ ಅಂತೈತಿ. ಅದು ಅರೌಂಡ್ 800 ಮೈಲ್ಸ್ ಐತಿ, ಮೆಕ್ಸಿಕೋ ಮಟ್ಟ ರೀಚ್ ಆಗ್ತೈತೆ ಅದು. ಆಮೇಲೆ ಅದು ಫಾಲ್ಟ್ ಲೈನದು ಡೆಪ್ತ್ ಇರೋದು 20 ಮೈಲ್ಸ್, ವಿಡ್ತ್ ಇರೋದು 1 ಮೈಲ್. ಸೊ ಈಗ ನಾವು ಎಲ್ಲಿ ಅದೀವಲ್ಲ, ಸೊ ಇದು ಆಲ್ಮೋಸ್ಟ್ ಫಾಲ್ಟ್ ಲೈನ. ಸೊ ಹಿಂಗಾಗಿ ಇಲ್ಲಿ ಸಿಕ್ಕಾಪಟ್ಟಿ ಅರ್ಥಕ್ವೇಕ್ ಆಗ್ತಾವು. ಸೊ ಇದು ಸ್ಯಾನ್ ಆಂಡ್ರೀವ್ಸ್ ಫಾಲ್ಟ್ ಲೈನ್. ಸೊ ಇಲ್ಲೇ ಅರ್ತ್ ಮೇಲೆ ಈ ಪರ್ಟಿಕ್ಯುಲರ್ ಪಾಯಿಂಟ್. ಸೊ ನಾವು ಇಲ್ಲೇನ ಅದೀವಿ, ಫಾಲ್ಟ್ ಲೈನ್ ಮೇಲೆನ ಅದೀವಿ ನಾವು. ಅರ್ತ್ಸ್ ಪವರ್ ಅತ್ ನೋಡೋಣ ಸ್ವಲ್ಪ. ಸೊ ಈಗ ಫುಲ್ ಹೆದರಿಕೆ ಮೂಡೊಳಗೆ ಹೊಂಟೇವು ನಾವು. ಅಲ್ಲಿ ನೋಡಿ ಒಂದು ಫುಲ್. ಸೊ ಇಲ್ಲಿ ನೀರು ಐತಿ, ಏನು ಹೆದರಿಕೆ ಅನ್ನೋದಿಲ್ಲ ಲೇ. ಮತ್ತು ನೀರು ಎಂಥ ಪ್ಯೂರ್ ಐತೆ ನಾವು, ಎಂಥ ಮಸ್ತ್ ಐತೆ ನಮ್ಮ ನೀರು. ಕುಡಿಲ್ಲ ಇದು ಅರ್ಥಕ್ವೇಕ್ ಆದ ಕೂಡಲೇ ಇದು ಫೆನ್ಸ ಇಲ್ಲಿದ್ದದ್ದು ಅಲ್ಲಿ ಹೋಗೈತಿ. ಸೊ 16 feet ವೈಡ್ ಫೆನ್ಸ್ ಜಂಪ್ ಆಗೈತಿ ಅದು. ಸೊ ಇಂಥವೆಲ್ಲ ಸೈನ್ಸ್ ಆಫ್ ಅರ್ಥಕ್ವೇಕ್ ಇಲ್ಲಿ ಈ ರೀಜನ್ ಒಳಗೆ.